ಎಷ್ಟು ಅಟ್ರಾಸಿಟೀಸ್ ನಡೆದಿತ್ತು ಅಂತ ಅಲ್ಲಿ ಹೋದರೆ ಅರ್ಥ ಆಗುತ್ತೆ. 15 ವರ್ಷ 13 ವರ್ಷ ಚಿಕ್ಕ ಚಿಕ್ಕ ಹುಡುಗರನ್ನ ಅವ್ರ ಕೈಲಿ ಗನ್ ಕೊಟ್ಬಿಟ್ಟು ಫೈಟ್ ಮಾಡೋದಕ್ಕೆ ಡಿಫೆಂಡ್ ಮಾಡೋದಕ್ಕೆ ಕಳಿಸ್ತಾನೆ. ಇವತ್ತು ಊರಿಗೆ ವಾಪಸ್ ಹೋಗೋ ದಿನ, ಆದರೆ ಏರ್ಬಿಎನ್ಬಿಯಿಂದ ಬೆಳಗ್ಗೆ ಬೇಗ ಚೆಕ್ಔಟ್ ಮಾಡಬೇಕಾಯ್ತು. ನಮಗಿನ್ನೂ ಊರು ನೋಡೋಕ್ಕಿದೆ. ಈ ಸೂಟ್ ಕೇಸ್ ಒಂದು ಎಲ್ಲಿಡಬೇಕು ಅಂತ ಗೊತ್ತಾಗದೆ ನೋಡ್ತಾ ಇದ್ವಿ. ಸ್ಟೇಷನ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಲಾಕರ್ ಸಿಸ್ಟಮ್ ಇದೆ. ಇಲ್ಲಿ 24 ಅವರ್ಸ್ಗೆ €6 ಚಾರ್ಜ್ ಮಾಡ್ತಾರೆ ನಮ್ಮ ಸೂಟ್ ಕೇಸ್ ಸೈಜ್ಗೆ. ಅಲ್ಲಿಟ್ಬಿಟ್ಟು ಈಗ ಊರು ನೋಡೋಕೆ ಹೋಗ್ತೀವಿ. ಜರ್ಮನಿಗೆ ಬಂದಾಗ ಒಂದು ಫೇಮಸ್ ಪೇಸ್ಟ್ರಿ ತಿನ್ನಲೇಬೇಕಾಗಿರೋದು ಏನು ಅಂದರೆ ಬರ್ಲಿನರ್. ಇದೊಂಥರ ಡೋನಟ್ಟು. ಇವರು ಇಲ್ಲಿ ಫಾನ್ ಕೂಖನ್ ಅಂತಾರೆ. ಕೂಖನ್ ಅಂದರೆ ಕೇಕು. ರೆಫರೆನ್ಸ್ ಕೊಡಬೇಕಂದ್ರೆ ಜಾಮ್ ಬಂದ್ ಥರ ಇರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ. ಏನು ತೊಗೊತೀವಿ ಇವತ್ತು? ಕ್ಯಾಪಚಿನೋ ಅಂತ ಇದೆ. ಕ್ಯಾಪಚಿನೋ ಅಂತ ಬರ್ಲಿನರ್. ಮೋಸ್ಟ್ಲಿ ಒಳಗೆ ಕಾಫಿ ಫ್ಲೇವರ್ಡ್ ಕ್ರೀಮ್ ಹಾಕಿರ್ತಾರೆ ಅನಿಸುತ್ತೆ. ಹಂಗೆ ನೋಡಿದ್ರೆ ಬರ್ಲಿನರ್ ಎಂಥ ಬೇಕ್ರಿಗೆ ಹೋದ್ರೂ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಅಂಗಡಿಯಲ್ಲಿ ತುಂಬ ಚೆನ್ನಾಗಿದೆ. ಕಾಫಿನೂ ಚೆನ್ನಾಗಿದೆ. ಏನೇನು ತೊಗೊಂಡಿದ್ದೀವಿ? ಇದು ವೆನಿಲಾ, ಇದು ಪ್ಲಮ್, ಚೆರಿ, ಸಾಲ್ಟೆಡ್ ಕ್ಯಾರಮಲ್. ಕ್ಯಾಪಚಿನೋ ಮಾತ್ರ ಸಿಗಲಿಲ್ಲ. ಎಷ್ಟು ಫ್ಲಫಿ ಇದೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಪಾರ್ಲಿಮೆಂಟ್ ಬಿಲ್ಡಿಂಗು, ರೈಕ್ಸ್ಟಾಗ್ ಅಂತಾರೆ ಅದಕ್ಕೆ. ಮೇಲ್ಗಡೆ ಏನು ಡೋಮ್ ಕಾಣಿಸುತ್ತೆ, ಅದಕ್ಕೆ ಫ್ರೀ ಎಂಟ್ರಿ ಇದೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಒಂಥರ ಡೋಮ್ ಇದೆಯಲ್ಲ, ಅಲ್ಲಿಗೆ ಎಂಟ್ರಿ ಇದೆ. ಅಲ್ಲಿ ಮೇಲ್ಗಡೆ ಹೋಗಿ ಕೂತ್ಕೊಂಡು ನೋಡ್ಬೋದು. ಕೆಳಗಡೆ ಪಾರ್ಲಿಮೆಂಟ್ ಸೆಷನ್ಸ್ ನಡೀತಿರ್ಬೇಕಾದ್ರೂ ಮೇಲ್ಗಡೆ ಹೋಗಿ ನೋಡ್ಬೋದು. ಇದು ಟ್ರಾನ್ಸ್ಪರೆನ್ಸಿ ನೆಕ್ಸ್ಟ್ ಲೆವೆಲ್ ತೊಗೊಂಡೋದಂಗೆ. ಪೊಲಿಟಿಷಿಯನ್ಸ್ ಏನು ಮಾತಾಡ್ತಾರೆ, ಏನು ಪಾಲಿಸೀಸ್ ಮಾಡ್ತಿದ್ದಾರೆ, ಡಿಬೇಟ್ಸ್ ಏನು ನಡೀತಾ ಇದೆ, ಎಲ್ಲ ಡೈರೆಕ್ಟಾಗಿ ಕಣ್ಣಿಡ್ಬೋದು. ನನಗೆ ಪರ್ಸ್ನಲಿ ಮೈ ಜುಮ್ ಅನ್ನೋಂಥ ವಿಷಯ ಏನು ಅಂತಂದರೆ, ಎಷ್ಟೋ ಡಾಕ್ಯುಮೆಂಟ್ರೀಸ್ ನೋಡಿದ್ದೀನಿ ವರ್ಲ್ಡ್ ವಾರ್ ಟೈಮ್ದು ಎಲ್ಲ. ಆದರೆ ಅದರಲ್ಲಿ ಮೊನ್ನೆ ಒಂದು 100 ವರ್ಷವೂ ಆಗಿಲ್ಲ, ಇಲ್ಲಿ ಹಿಟ್ಲರ್ ನಿಂತ್ಕೊಂಡು ಪ್ರೊಪಗ್ಯಾಂಡ ಸ್ಪೀಚಸ್ ಕೊಡ್ತಿದ್ದ. ನಾಜಿ ಗೌರ್ಮೆಂಟ್, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೌ ಟು ಬಿಕಮ್ ಅ ಟೈರೆಂಟ್ ಅಂತ ಒಂದು ಡಾಕ್ಯುಮೆಂಟ್ರಿ ಸೀರೀಸ್ ಇದೆ, ಅದನ್ನು ನೋಡ್ಬೋದು. ಸುಮಾರು ಫುಟೇಜಸ್ ಕಾಣಿಸುತ್ತೆ. ಯಾವಾಗ್ಲೂ ನಾಜಿ ಗೌರ್ಮೆಂಟ್ ಅವರು ಈ ಥರ ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ನ ಉಪಯೋಗಿಸ್ತಾರೆ. ಅವ್ರ ಬ್ಯಾನರ್ಸ್ನ ಹಾಕಿರ್ತಾರೆ. ಇಟ್ಸ್ ಓನ್ಲಿ ಟು ಶೋ ಪವರ್ ಆ್ಯಂಡ್ ಅಥಾರಿಟಿ ಅಷ್ಟೇ. ಈ ಹಳೆ ಮ್ಯೂಸಿಯಂ, ಓಲ್ಡ್ ಮ್ಯೂಸಿಯಂ ಏನಿದೆ, ಅದು ರೈಟ್ ಸೈಡಲ್ಲಿ ಯಾವಾಗಲೂ ಎಕ್ಸಿಬಿಷನ್ ಆಗುತ್ತೆ. ಆರ್ಟ್ ಎಕ್ಸಿಬಿಷನ್ ಅಂತ ಕೇಳಿದ್ವಿ. ನೋಡಿದ್ರೆ ಆರ್ಟ್ ಎಕ್ಸಿಬಿಷನ್ ಇರೋ ಥರ ಇದೆ ಇವತ್ತು. ನಮ್ಮ ಆರ್ಟಿಸ್ಟ್ ಮೇಡಮ್ಗೆ ಭಾರಿ ಇಷ್ಟ ಅಂತದೆಲ್ಲ. ಅಲ್ಲಿ ಹೋಗ್ತಾ ಇದ್ದೀವಿ. ಇದೇನು ಅಂತ ನಿಮ್ಗೇನಾದ್ರು ಗೆಸ್ ಮಾಡೋಕ್ಕಾಗುತ್ತಾ? ಇದು ಮೆಮೋರಿಯಲ್ ಫಾರ್ ದ ಮರ್ಡರ್ಡ್ ಜೂಸ್ ಆಫ್ ಯುರೋಪ್ ಅಂತ. ಅರೌಂಡ್ 2700 ಆಡ್ ಬ್ಲಾಕ್ಸ್, ಕಾಂಕ್ರೀಟ್ ಬ್ಲಾಕ್ಸ್ ಹಾಕಿದ್ದಾರೆ. ನಾವೀಗ ತಾನೇ ಇಲ್ಲಿ ಈ ಮೆಮೋರಿಯಲ್ ಕೆಳಗಡೆ ಇರೋವಂಥ ಮ್ಯೂಸಿಯಮ್ಗೆ ಹೋಗಿದ್ವಿ, ಹಾಲೋಕಾಸ್ಟ್ ಮ್ಯೂಸಿಯಮ್ ಅಂತ. ನಾನಂತೂ ಎಲ್ಲರಿಗೂ ಇಲ್ಲಿ ಬಂದವ್ರಿಗೆ ರೆಕಮೆಂಡ್ ಮಾಡ್ತೀನಿ ಹೋಗಿ ಅಂತ ಒಂದು ಸರ್ತಿ. ಎಷ್ಟು ಅಟ್ರಾಸಿಟೀಸ್ ನಡೆದಿತ್ತು ಅಂತ ಅಲ್ಲಿ ಹೋದರೆ ಅರ್ಥ ಆಗುತ್ತೆ. ನಾಜಿ ರೆಜಿಮ್ ಇಂದಾಗಿ ಸತ್ತಿರೋ ಜನ ಎಷ್ಟು ಅಂತಂದರೆ 6 ಮಿಲಿಯನ್ ಜೂಸ್, ಅಂದರೆ 60 ಲಕ್ಷ ಜೂಸ್. ಅವರು ಸಾಯಿಸಿದ್ದು ಬರೀ ಜ್ಯೂಸ್ ಮಾತ್ರ ಅಲ್ಲ, ಅವ್ರು ಟಾರ್ಗೆಟ್ ಮಾಡಿದ್ದು ಜ್ಯೂಸ್ ಮಾತ್ರ ಅಲ್ಲ, ಡಿಫ್ರೆಂಟ್ಲಿ ಏಬಲ್ಡ್ ಜನ, ಹೋಮೋಸೆಕ್ಷುವಲ್ಸ್, ಬೇರೆ ಬೇರೆ ರೇಸಿನ ಜನ, ಎಲ್ಲರನ್ನೂ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ನಲ್ಲಿ ಇಂಡಸ್ಟ್ರಿಯಲೈಸ್ಡ್ ಲೆವೆಲ್ನಲ್ಲಿ ಸಾಯಿಸ್ತಾರೆ. ಅದು ಮನುಷ್ಯನಾಗ ಹುಟ್ಟಿದವನು ಇಂಥದ್ದೆಲ್ಲ ಮಾಡೋಕ್ಕಾಗುತ್ತೆ ಅನಿಸುತ್ತೆ.
ಇಷ್ಟೆಲ್ಲ ಮಾಡಿದವನು ಹೆಂಗೆ ಸತ್ತಿದ್ದಾನೆ ಗೊತ್ತಿದೆ ನಿಮಗೆ? ಈ ಜಾಗದ ಹತ್ರನೇ ಹಿಟ್ಲರ್ ಸತ್ತಿದ್ದ ಜಾಗ ಇದೆ. ಈ ಅಪಾರ್ಟ್ಮೆಂಟೆಲ್ಲ ಏನು ಕಾಣಿಸ್ತಾ ಇದೆ, ಇದ್ರ ಮುಂದೆ ಹಿಟ್ಲರ್ ಬಂಕರ್ ಇದ್ದಿದ್ದು. ಹಿಂದ್ಗಡೆ ಜಾಗ ನೋಡಿದ್ರೆ ಒಂದು ಖಾಲಿ ಪಾರ್ಕಿಂಗ್ ಲಾಟ್ ಥರ ಇದೆ. ಬರ್ಲಿನಲ್ಲಿ ಎಲ್ಲೂ ಹಿಟ್ಲರ್ ಸತ್ತಿದ್ದ ಜಾಗ ಅನ್ನೋದಕ್ಕೆ ಅಟೆನ್ಷನ್ ಕೊಡೋ ಥರ ಎಲ್ಲೂ ಇಲ್ಲ. ಈ ಜಾಗಕ್ಕೆ ಬಂದು ಅಪಾರ್ಟ್ಮೆಂಟ್ನವ್ರಿಗೆಲ್ಲ ಕಾಟ ಕೊಡಬಾರ್ದು ಟೂರಿಸ್ಟ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಮೇಲೆ ಏನು ನಡೀತು ಅಂತಲೂ ಬರೆದಿದ್ದಾರೆ. ಚಿಕ್ಕದಾಗಿ ಹೇಳಬೇಕು ಅಂದರೆ ಜರ್ಮನ್ ಆರ್ಮಿನವರೆಲ್ಲ ಸತ್ತೋಗಿರ್ತಾರೆ. ಈ ಬಂಕರ್ನಿಂದ ಒಂದು 500 ಮೀಟರ್ಸ್ ದೂರದಲ್ಲಿ ಸೋವಿಯಟ್ ಯೂನಿಯನ್ ರೆಡ್ ಆರ್ಮಿ ಬಂದು ನಿಂತಿರುತ್ತೆ. ಇವನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಯಾರನ್ನ ಯೂಸ್ ಮಾಡ್ತಾನೆ ಅಂದರೆ 10 ವರ್ಷ 15 ವರ್ಷ 13 ವರ್ಷ ಚಿಕ್ಕ ಚಿಕ್ಕ ಹುಡುಗರನ್ನ ಅವ್ರ ಕೈಲಿ ಗನ್ ಕೊಟ್ಬಿಟ್ಟು ಫೈಟ್ ಮಾಡೋದಕ್ಕೆ ಡಿಫೆಂಡ್ ಮಾಡೋದಕ್ಕೆ ಕಳಿಸ್ತಾನೆ. ಅವನು ಸಾಯೋ ಹಿಂದಿನ ದಿನ ಈವಾ ಬ್ರೌನ್ ಅಂತ ಅವನ ಗರ್ಲ್ಫ್ರೆಂಡ್ನ ಮದುವೆ ಆಗ್ತಾನೆ. ಮದುವೆ ಆಗಿಬಿಟ್ಟು ಮಾರನೇ ದಿನ ಇಬ್ಬರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಅವನು ಸಾಯೋದಕ್ಕೆ ಮುಂಚೆ ಆರ್ಡರ್ಸ್ ಕೊಟ್ಟಿರ್ತಾನೆ ಅವ್ರ ಬಾಡಿನ ಸುಡಬೇಕು ಅಂತ. ಆರ್ಡರ್ಸ್ ಪ್ರಕಾರ ಅವರಿಬ್ಬರು ಬಾಡಿನೂ ಸುಡ್ತಾರೆ. ಅಲ್ಲಿಗೂ ಒಂದು ಚೂರು ಎವಿಡೆನ್ಸ್ ಏನೋ ಸಿಗುತ್ತೆ ಅವನ ಬಾಡಿ ಪಾರ್ಟ್ಸ್ದು. ಅದು ಸೋವಿಯಟ್ ಯೂನಿಯನ್ ಕೈಲಿ ಸಿಗುತ್ತೆ. ಆಮೇಲೆ ಇಷ್ಟೆಲ್ಲ ವೈಲೆನ್ಸ್ ಮಾಡಿದ್ದ ಮನುಷ್ಯನ ಕೊನೆ ಹೀಗಾಗಿತ್ತು. ಜರ್ಮನಿಗೆ ಬಂದು 2 ವರ್ಷ ಆದಮೇಲೆ ಇಡ್ಲಿ ವಡೆ ತಿನ್ನೋಕ್ಕೆ ಸರವಣ ಭವನಿಗೆ ಬಂದ್ವಿ. ನಾವು ಫಿಲ್ಟ್ರ್ ಕಾಫಿನೂ ಕುಡ್ದಿರಲಿಲ್ಲ 2 ವರ್ಷದಲ್ಲಿ. ಇದೇ ಫಸ್ಟ್ ಟೈಮ್ ಫಿಲ್ಟ್ರ್ ಕಾಫಿ ಕುಡ್ದಿದ್ದು. ತುಂಬ ಖುಷಿ ಆಯಿತು ಕುಡಿದ್ಬಿಟ್ಟು. ಈಸ್ಟ್ ಸೈಡ್ ಗ್ಯಾಲರಿ ಬರ್ಲಿನ್ ವಾಲ್ ಬಿದ್ದ ಮೇಲೆ ಆರ್ಟಿಸ್ಟ್ ಎಲ್ಲ ಸೇರ್ಕೊಂಡು ಪೇಂಟ್ ಮಾಡಿದ್ದು. ಇದು ಆಗಿನ ಕಾಲದ ಪೊಲಿಟಿಕಲ್ ಸಿಚುವೇಶನ್ ಡಿಪಿಕ್ಟ್ ಮಾಡುತ್ತೆ ಅಂತಾರೆ. ಇನ್ನೊಂದು ಇಂಪಾರ್ಟೆಂಟ್ ಜಾಗ ಯಾವುದು ಅಂದರೆ ಚೆಕ್ ಪಾಯಿಂಟ್ ಚಾರ್ಲಿ ಅಂತ. ಈಸ್ಟ್ ಬರ್ಲಿನ್ ವೆಸ್ಟ್ ಬರ್ಲಿನ್ ಆದಮೇಲೆ ಕೋಲ್ಡ್ ವಾರ್ ಟೈಮ್ನಲ್ಲಿ ಈಸ್ಟಿಂದ ವೆಸ್ಟ್ಗೆ ಅಥವಾ ವೆಸ್ಟಿಂದ ಈಸ್ಟ್ಗೆ ಹೋಗೋದಕ್ಕೆ 7 ಚೆಕ್ ಪಾಯಿಂಟ್ಸ್ ಇತ್ತಂತೆ. ಅದರಲ್ಲಿ 3 ಇಂಪಾರ್ಟೆಂಟು, ಆಲ್ಫಾ, ಬ್ರಾವೋ, ಚಾರ್ಲಿ ಅಂತ. ನಾವು ಹೋಗ್ತಾ ಇರೋದು ಚೆಕ್ ಪಾಯಿಂಟ್ ಚಾರ್ಲಿ. ಇದು ಯಾಕೆ ತುಂಬ ಇಂಪಾರ್ಟೆನ್ಸ್ ಇದೆ ಅಂದರೆ, ಯಾರಾದರೂ ಟೂರಿಸ್ಟು ಅಥವಾ ಡಿಪ್ಲೊಮ್ಯಾಟ್ಸ್ ಬಂದರೆ ಈ ಚೆಕ್ ಪಾಯಿಂಟಿಂದನೇ ಹೋಗಬೇಕಾಗಿತ್ತು. ವೆಸ್ಟಿಂದ ಅಥವಾ ಬೇರೆ ಕಡೆಯಿಂದ ಯಾರಾದರೂ ಟೂರಿಸ್ಟ್ ಬಂದರೆ ಅವ್ರಿಗೆ 1 ಡೇ ಪಾಸ್ ಥರನೋ ಕೊಡ್ತಾಯಿದ್ರು. ಅದಕ್ಕೆ ಅವರು ಚೆಕ್ ಪಾಯಿಂಟ್ ಚಾರ್ಲಿಯಿಂದನೇ ಹೋಗಬೇಕಾಗಿತ್ತು. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ತುಂಬ ಹಿಂಜರಿಕೆಯಿಂದ ಮಾಡಿದಂಥ ವ್ಲಾಗ್ ಇದು. ಎಷ್ಟು ಮಟ್ಟಿಗೆ ಚೆನ್ನಾಗಿ ಬಂತೋ ಅಥವಾ ನಿಮಗೆ ನಾನು ಮಾತಾಡೋ ಶೈಲಿ ಇಷ್ಟ ಆಯಿತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಕಾಮೆಂಟ್ಸ್ನಲ್ಲಿ ನಿಮಗೇನು ನೋಡಬೇಕು ಅನಿಸುತ್ತೆ ನಾವು ಒಂದು ಊರು ತೋರಿಸೋವಾಗ ಅಂತ ಹೇಳಿ. ಮುಂದೆ ಮತ್ತೆ ಎಲ್ಲಾದರೂ ಹೋದಾಗ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೀವು ಈ ವ್ಲಾಗ್ ನೋಡಿ ಮುಗಿಸೋ ಅಷ್ಟೊತ್ತಿಗೆ ನಾವು ಬೇರೆ ಊರಲ್ಲಿರ್ತೀವಿ. ಯಾವ ಊರಲ್ಲಿರ್ತೀವಿ ಅಂತ ಹೇಳಬೇಕು ಅಂದರೆ ನೀವು ಗೆಸ್ ಮಾಡಿ. ಸೌತ್ ಆಫ್ ಯುರೋಪ್ ಹೋಗ್ತಾ ಇದ್ದೀವಿ. ಯಾವ ಊರು ಅಥವಾ ಯಾವ ದೇಶ ಇರ್ಬೋದು ಅಂತ ಗೆಸ್ ಮಾಡಿ ಕಾಮೆಂಟ್ಸ್ನಲ್ಲಿ ಹೇಳಿ. ಸಿ ಯು.